ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಈ ಪುಟ್ಟ ರಂಗೋಲಿಯೊಂದಿಗೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ನನಗೂ ಹುಷಾರಿರಲಿಲ್ಲ. ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ನೋಡೋಣ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಶಾರ್ಟ್ಸ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಇರಲಿ. ಸೊ ಆದ್ಯನಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಶೂ ಹಾಕೋ ಅಂತ. ಟಿಫನ್ಗೆ ಇವತ್ತು ಪೂರಿ ಮತ್ತು ಸಾಗು, ಇನ್ನೊಂದಕ್ಕೆ ಪಪ್ಪಾಯ ಇತ್ತು. ಫಸ್ಟ್ ಸ್ನ್ಯಾಕ್ಗೆ ಪಪ್ಪಾಯ ಹಾಕಿದ್ದೀನಿ. ಸೊ 8:15ಗೆಲ್ಲ ಇರಬೇಕು. ಇವತ್ತು ಎಕ್ಸಾಮ್ ಇಲ್ಲ, ನಾಳೆ ಎಕ್ಸಾಮ್ ಇದೆ. ಸೊ ಎಲ್ಲ ಸ್ಕೂಲಲ್ಲೂ ಎಕ್ಸಾಮ್ ಇಲ್ಲದೆ ಇದ್ದಾಗ ಹಾಲಿಡೇ ಕೊಡ್ತಾರೆ, ಅಟ್ಲೀಸ್ಟ್ ಓದ್ಲಿ ಮನೇಲಿ ಅಂತ. ಇವ್ರ ಸ್ಕೂಲಲ್ಲಿ ಎಕ್ಸಾಮ್ ಇಲ್ಲ ಅಂದ್ರೂ ಸೊ ರಿವಿಸನ್ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಇನ್ವೈಟ್ ಮಾಡ್ತಾರೆ. ಗೊತ್ತಿಲ್ಲ. ಸೊ ಇವ್ರದ್ದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕೂಲ್ ಅಲ್ಲ ಮಗನೆ? ಈಗ ಹಾಕೋ ತಲೆ ಬಸ್ತೀನಿ, ಟೈಮ್ ಆಯಿತು. ನೋಡಿ ಇವತ್ತು ಗೋಕುಲ್ ಬಂದಿದೆ ನಮ್ಮ ಮನೆಗೆ. ಹಾಯ್ ಮಾಡು ಚಿನ್ನು. ಏರ್ ಕಟ್ ತೋರಿಸು, ಸ್ಟೈಲು. ಏರ್ ಕಟ್ ಹೆಂಗೆ ನೀನು ಸ್ಟೈಲ್ ಮಾಡೋದು ನೋಡಿ ಗೈಸ್. ಈ ಕಡೆ ಬಾ, ಈ ಕಡೆ ಬಂದ್ ಮಾಡು. ಮಾಡು. ನೋಡಿ ಒಂದು ಸ್ಟೈಲು. ಬಿಸ್ಕೆಟ್ ತಿಂದ್ಯಾ? ಸೋನನ್ ಬಿಟ್ಬಿಟ್ಟು ಬರಕ್ಕೆ ಹೋಗೋಣ ಸ್ಕೂಲ್ಗೆ. ಓಕೆ ರೈಟ್. ಸೋನುಗೆ ಹಗ್ ಮಾಡು, ಮುತ್ಕೊಡು, ಸ್ಕೂಲ್ಗೆ ಹೋಗುತ್ತಲ್ಲ ಪಾಪ. ಓಕೆ ಹೋಗೋಣ. ನೋಡಿ ಗೈಸ್, ಒಬ್ಬನೇ ಆಟ ಆಡ್ತಾ ಇದ್ದಾನೆ. ಆದ್ಯ ಸ್ಕೂಲ್ಗೆ ಹೋದ್ಲು. ಸೊ ಈ ಪಾಪ ಆಟ ಆಡೋಕ್ಕೆ ಯಾರು ಇಲ್ಲ, ಹಾಗಾಗಿ ಬೊಂಬೆ ಇತ್ತು ಅಂತ ಹೇಳ್ಬಿಟ್ಟು ಬೊಂಬೆಗಳ ಜೊತೆ ಆಟ ಆಡ್ತಾ ಇದ್ದಾನೆ. ಅಳಚಿನ ಎಷ್ಟಿದೆ ಕೌಂಟ್ ಮಾಡು. 1 2 3 ಹೇಳು. ಬೊಂಬೆ ಎಷ್ಟಿದೆ ಹೇಳು. ಹೇಳು. 5 ಅಷ್ಟೇನಾ? ಚಪಾತಿ ತಿಂತೀಯಾ? ಅಪ್ಪಾಚಿ ಮಾಡ್ಕೊಡ್ಲಾ? ತಿಂತೀಯಾ? ಸೊ ನೋಡಿ, ಇವರು ತಮ್ಮ ಪಾಪ ಹುಟ್ಟಿತು. 15 ಡೇಸ್ 10 ಡೇಸ್ ಆಗಿರಬೇಕು ಹುಟ್ಟಿ. ಸೊ ಹೆಂಗಳ್ತದಂತ ತೋರಿಸ್ತಾನೆ. ತೋರ್ಸಕ್ಕೆ ಹೋಗಿ ಹೆಂಗಳುತ್ತೆ ಪಾಪು. ಹೇಳು ಹೇಳು. ಹೆಂಗನ್ನು ಹೇಳುತ್ತೆ? ಏನನ್ನುತ್ತೆ? ಪಪ್ಪ ಬೇಕಂತ ಅವ್ರ ಅಪ್ಪನ ಕೇಳ್ತದಂತೆ ಇವಾಗಲೇ. ನೋಡಿ, ನೀವೆಲ್ಲಾದ್ರೂ ನೋಡಿದ್ದೀರಾ? 10 ದಿನ ಮಗು ಅಪ್ಪನ ಕೇಳುತ್ತಾ? ನೀನು ಪಪ್ಪನ ಕೇಳಲ್ವಾ? ನಿಂಗೆ ಪಪ್ಪ ಇಷ್ಟನಾ ಮಮ್ಮ ಇಷ್ಟನಾ? ಪಪ್ಪ ಇಷ್ಟನಾ ಮಮ್ಮ ಇಷ್ಟನಾ ನಿನಗೆ? ಮಮ್ಮ ಯಾಕೆ? ಓಕೆ. ಆದ್ಯನಿಗೆ ಇವತ್ತು ಫಸ್ಟ್ ಸ್ನ್ಯಾಕ್ಸ್ಗೆ ಪಪ್ಪಾಯ ಕೊಟ್ಟಿದ್ದೆ. ಸೊ ಅದು ಅರ್ಧ ಹಾಕಿ ಅರ್ಧ ಇಟ್ಟು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಬಾಗಿಲು ಮುಂದೆ ತಳ್ಳೋ, ಹಾಗಾಗಿ ಇವಾಗ ತಿನ್ನೋಣ. ಸೊ ಈಗ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಪಪ್ಪಾಯನೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಸೊ ಪಪ್ಪಾಯ ಅಂತೂ ಆನ್ಲೈನಲ್ಲಿ ತೊಗೊಂಡಿದ್ದು. ನಾನು ಅಂದ್ಕೊಂಡೆ ಸಪ್ಪೆ ಇರುತ್ತೆ, ಬಿಕಾಸ್ ಚಿಕ್ಕದು ತೊಗೊಳ್ಳೋದು ಆದ್ಯನ ಟಿಫನ್ಗೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಕ್ವಾಂಟಿಟಿ ದಪ್ಪದಾಗೆ ಇತ್ತು. ನಾನು ಅಂದ್ಕೊಂಡೆ ಸಪ್ಪೆ ಇರುತ್ತೆ, ಚೆನ್ನಾಗಿರೋದಿಲ್ಲ ಅಂತ. ಬಟ್ ಎಷ್ಟು ಸ್ವೀಟಾಗಿತ್ತು ಅಂದರೆ ಸಖತ್ತಾಗಿತ್ತು ಸ್ವೀಟು. ಸೊ ನಾವಿಲ್ಲಿ ಅಂಗಡೀಲಿ ತೊಗೊಂಡ್ರು ಒಂದೊಂದು ಸರಿ ಸಪ್ಪೆ ಇರುತ್ತೆ, ನಾಟಿ ಪಪ್ಪಾಯ ತೊಗೊಂಡ್ರು ಕೂಡ. ಇದಂತೂ ಒಳ್ಳೆ ಸಕ್ಕರೆಗಿಂತ ಸ್ವೀಟಾಗಿತ್ತು. ಸೊ ನಾನು ಪಪ್ಪಾಯ ತಿನ್ನೋದು ರೇರ್, ಅಂಥದ್ರಲ್ಲಿ ಸ್ವೀಟ್ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟೂ ತಿಂದೆ. ಗೊತ್ತಿಲ್ಲ, ಪಪ್ಪಾಯ ಬೇರೆ ಹೀಟು. ಸೊ ಈ ಸಮ್ಮರಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕು ಗೈಸ್, ಇಲ್ಲ ಅಂತ ಹೇಳಿದ್ರೆ ಬಾಡಿ ಹೀಟು, ಲೂಸ್ ಮೋಷನು, ಕಣ್ಣೆಲ್ಲ ಉರಿ ಆ ಥರ ಆಗಿಬಿಡುತ್ತೆ. ಸೊ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕಲ್ವ. ಸೊ ಇನ್ನು ಆದ್ಯನ ಸ್ಕೂಲಿಂದ ಕರ್ಕೊಂಬಂದು ಅವಳಿಗೆ ಊಟ ಮಾಡಿಸಿ ರೆಡಿ ಮಾಡಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಯುಗಾದಿ ಆಲ್ಬಮ್ ಸಾಂಗ್ ಶೂಟ್ ಇತ್ತು. ಸೊ ಹಾಗಾಗಿ ನಾಯಂಡಹಳ್ಳಿಗೆ ಹೋಗಬೇಕಿತ್ತು. 1:30ಗೆಲ್ಲ ರೀಚ್ ಆಗಿ ಅಂತ ಹೇಳಿದ್ರು. ಸೊ ನಾನು 12:30ಗೆ ಪರ್ಮಿಷನ್ ಕೇಳಿಕೊಂಡು ಸ್ಕೂಲಲ್ಲಿ ಸೊ ಕರ್ಕೊಂಬಂದು ಜಸ್ಟ್ ಸಿಂಪಲ್ಲಾಗಿ ಮನೇಲೇ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಸೊ ಒಂದು ಸ್ಕರ್ಟ್ ಒಂದು ಹಾಕಿಲ್ಲ, ಬ್ಲೌಸು ಮತ್ತು ಪ್ಯಾಂಟ್ ಹಾಕಿದ್ದೀನಿ. ಜ್ಯುವೆಲರಿ ಎಲ್ಲ ಅಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಆಟೋದಲ್ಲಿ ಹೋಗೋದ್ರಿಂದ
ಸೊ ಎಲ್ಲ ಹಾಳಾಗ್ಬಿಡುತ್ತೆ. ಅಲ್ಲೋಗಿ ಮತ್ತೆ ಇನ್ನೊಂದ್ಸತಿ ಟಚಪ್ ಕೊಡಬೇಕು, ಇನ್ನೂ ಟೈಮ್ ಇರುತ್ತಲ್ವ. ಸೊ ಎಲ್ಲ ಮಕ್ಕಳು ಬರಬೇಕು, ಆರ್ಟಿಸ್ಟ್ ಬರಬೇಕು, ಹಾಗಾಗಿನೇ ಹೋಗ್ತಾಯಿದ್ವಿ. ಹಸ್ಬೆಂಡ್ ಬೈಕೊಂಡು ಕರ್ಕೊಂಡು ಹೋಗ್ತಾರೆ ಯಾವಾಗಲೂ. ಯಾಕೆ ಅಂತ ಹೇಳಿದ್ರೆ ಸೊ ಅಷ್ಟು ದೂರ ಇರುತ್ತೆ. ಈಗಂತೂ ಗ್ಯಾಸ್ ರೇಟ್ ತುಂಬ 90 ರುಪೀಸ್ ಆಗೋಗ್ಬಿಟ್ಟಿದೆಯಂತೆ. ಕೇಳಲ್ಲ ಏನಿಲ್ಲ ಒಪ್ಕೊಂಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತು ಪುನೀತ್ ರಾಜ್ಕುಮಾರ್ ಸರ್ದು ಬರ್ತಡೇ ಬೇರೆ, ಎಷ್ಟು ರಶ್ ಇತ್ತು ನೋಡಿ ಗೈಸ್. ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಇರಲಿಲ್ಲ, ಹಾಗಾಗಿನೇ. ಸೊ ಇನ್ನು ಲೊಕೇಶನ್ಗೆ 2 ಗಂಟೆಗೆ ರೀಚ್ ಆದ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲನೂ ಬಂದಿದ್ದರು. ಸೊ ನಾನು ಆದ್ಯನಿಗೆ ದುಪ್ಪಟ್ಟ ಹಾಕೋಕ್ಕೆ ಬರಲ್ವಲ್ಲ. ಸೊ ಇವರು ಖುಷಿ ಅವರಮ್ಮ ತುಂಬ ಚೆನ್ನಾಗಿ ದುಪ್ಪಟ್ಟ ಎಲ್ಲ ಹಾಕಿ ಹೇರ್ ಸ್ಟೈಲೆಲ್ಲ ಮಾಡ್ತಾರೆ. ಬಟ್ ನಾನು ಹೇರ್ ಸ್ಟೈಲ್ ಏನು ಮಾಡಲಿಲ್ಲ. ನಾನು ಹೋಗಿದ ತಕ್ಷಣ ಆದ್ಯನಿಗೆ ರೆಡಿ ಮಾಡಿದೆ. ಅವಳದು ಹೇರ್ ಸ್ಟೈಲೇ ಸರಿ ಹೋಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬಿಚ್ಬಿಟ್ಟು ಸಾಗರ್ ಜಡೆ ಹಾಕಿದೆ. ಇನ್ನೂ ಟೈಮ್ ಇತ್ತು, ಎಲ್ಲ ಅರೇಂಜ್ಮೆಂಟ್ ನಾವು ಹೋದ್ಮೇಲೆ ಮಾಡ್ತಾಯಿದ್ರು. ಸೊ ಇನ್ನು ಮಕ್ಕಳ ಜೊತೆ, ಮಕ್ಕಳು ಬೇರೆ ಥರ ಗೊತ್ತಲ್ಲ, ನಮ್ಮ ಮಾತೇ ಕೇಳೋದಿಲ್ಲ. ಸೊ ಬಾ ರೆಡಿ ಮಾಡ್ತೀನಿ ಅಂದರು, ಬೇಡ ಅಂತ ಆಟದ ಕಡೆನೇ ಗಮನ. ಬಿಕಾಸ್ ಇಲ್ಲಿ ಮನೇಲಿ ಒಬ್ಬಳೇ ಇರ್ತಾಳಲ್ವ, ಯಾರಾದರೂ ಒಬ್ಬರು ಸಿಕ್ಬಿಟ್ರೆ ಸಾಕು ಅವಳಿಗೆ. ಸೊ ಹೇಳಿದ ಮಾತೇ ಕೇಳೋದಿಲ್ಲ. ಎಲ್ಲ ಮಕ್ಕಳು ಅದೇ ಥರನೇ ಅಂತ ಅನಿಸುತ್ತೆ. ಸೊ ಇನ್ನು ಅವ್ರು ರೆಡಿ ಮಾಡೋಷ್ಟರಲ್ಲಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಡೈರೆಕ್ಟರ್ ಆದಂಥ ಗೌತಮ್ ಸರು 3 ಮಕ್ಕಳನ್ನೂ ಕರೆದು ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ದಾರೆ. ಇವ್ರು ಹೇಗೆ ಗೊತ್ತು ಅಂತ ಹೇಳಿದ್ರೆ ಪಂಚರತ್ನಗಳು ಮೂವಿ ಡೈರೆಕ್ಟರ್ ಇವರು. ಹಾಗಾಗಿ ಅದರಲ್ಲಿ ಮಾಡಿರೋ 2 ಮಕ್ಕಳನ್ನ ಇನ್ವೈಟ್ ಮಾಡಿದರು. ಸೊ ಅಂದರೆ ಹೆಣ್ಮಕ್ಳನ್ನ. ಸೊ ಲೆಫ್ಟ್ ಸೈಡು ಮತ್ತು ಮಧ್ಯೆ ಇರೋದು ಅವರಿಬ್ಬರು. ಈ ಕಡೆ ರೈಟ್ ಸೈಡ್ ಇರೋ ಹುಡುಗಿ ಹೆಸರು ಖುಷಿ ಅಂತ ಹೇಳಿಬಿಟ್ಟು. ಸೊ ಗೌತಮ್ ಸರ್ ಹೇಳಿದ್ರು ನನಗೆ, ಯಾರಾದರೂ ಮಕ್ಕಳನ್ನಿದ್ರೆ ಬರೋಕ್ಕೆ ಹೇಳಿ, ಚೆನ್ನಾಗಿರುತ್ತೆ ಜಾಸ್ತಿ ಜನ ಇದ್ದರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರಮ್ಮ ಯಾವಾಗಲೂ ಕೇಳ್ತಿದ್ರು, ಯಾವುದನ್ನಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ಟಕ್ ಅಂತ ನೆನಪು ಬಂತು. ಹಾಗಾಗಿ ಪಾಪ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದೆ. ಸೊ ಅವರು ಕೂಡ ಬಂದಿದ್ದರು. ಅವರು ಬನ್ನೇರುಘಟ್ಟದಿಂದ ಬಂದಿದ್ದರು. ನಮಗೆ ಹೆಬ್ಬಾಳಿಂದ ಹೋಗೋಕ್ಕೆ 24 ಕಿಲೋಮೀಟರ್ ಇತ್ತು. ಪಾಪ ಅವರು ಬನ್ನೇರುಘಟ್ಟದಿಂದ 34 ಕಿಲೋಮೀಟರ್ ಇತ್ತಂತೆ. ಸೊ ಎಲ್ಲ ಪೇರೆಂಟ್ಸ್ಗೂ ತನ್ನ ಮಕ್ಕಳು ಬೆಳಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾವ ದೂರ ಆದ್ರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಸ್ಟ್ರಗಲ್ ಮಾಡ್ಕೊಂಡು ಕರ್ಕೊಬರ್ತಾರೆ. ಸೊ ಇನ್ನು ಪ್ರಾಕ್ಟೀಸ್ ಎಲ್ಲ ಆಯಿತು. ಅರೌಂಡ್ 5 o'clockಗೆ ಶೂಟ್ ಸ್ಟಾರ್ಟ್ ಮಾಡಿರೋದು. ನಮಗೆ 2 to 5 ಆಗುತ್ತೆ ಅಂತ ಹೇಳಿದ್ರು. ಬಿಕಾಸ್ ನೆಕ್ಸ್ಟ್ ಡೇ ಆದ್ಯನಿಗೆ EVS ಎಕ್ಸಾಮ್ ಕೂಡ ಇತ್ತು. ನನಗೆ 5 o'clock ಅಂತ ಹೇಳಿದ್ದಕ್ಕೆ ನಾವು ಹೋಗಿದ್ದು. ಬಟ್ ಸಾಂಗ್ ಶೂಟೆಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ 10 o'clock ಆಗೋಗ್ಬಿಟ್ಟಿತ್ತು. ಸೊ ನಮಗಂತೂ ತುಂಬ ಬೇಜಾರಾಯಿತು. ಹಸ್ಬೆಂಡ್ ಎಷ್ಟು ಬೈದರು ಅಂತ ಹೇಳಿದ್ರೆ ಅಷ್ಟು ಬೈದರು. ಸೊ ಏನು ಓದ್ತಾಳೆ, ಹೋಗೋಷ್ಟರಲ್ಲಿ 12 ಗಂಟೆ ಆಗಿಬಿಡುತ್ತೆ. ಸೊ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಓದಿಸ್ತೀನಿ ಅಂತ ಹೇಗೋ ಬೈಯೋದ್ರಿಂದ ತಪ್ಪಿಸ್ಕೊಳ್ಬೇಕಲ್ವ. ಹಾಗಾಗಿನೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬೈಸ್ಕೊಂಡು ಇದ್ದಿದ್ದಾಯಿತು. ಇದ್ರದ್ದು ಫುಲ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸಖತ್ತಾಗಿ ಬಂದಿದೆ ವೀಡಿಯೋ. ಸೊ ನೀವು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೂಪರಾಗಿ ಬಂದಿದೆ. ಸೊ ಇಲ್ಲ ಅಂತ ಹೇಳಿದ್ರೆ ಆದ್ಯ ಸೋನು ಅಂತ ಇನ್ಸ್ಟಾಗ್ರಾಮ್ ID ಇದೆ. ಸೊ ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು ನೀವು, ಹೇಗೆ ಬಂದಿದೆ ಸಾಂಗು ಅಂತ ನೋಡ್ಬೋದು. ಸಖತ್ತಾಗಿ ಬಂದಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಈ ಯುಗಾದಿ ಹಬ್ಬಕ್ಕೆ ಈ ಸಾಂಗ್ ಮಾಡಿರೋದು. ಫಸ್ಟ್ ಟೈಮ್ ಆಲ್ಬಮ್ ಸಾಂಗ್ ಮಾಡಿದ್ದು ಆದ್ಯ. ಒಂಥರ ಖುಷಿ, ಒಂಥರ ಬೇಜಾರು. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಇಷ್ಟು ಟೈಮ್ ಆಯಿತು ಅಂತ ಒಂದು ಕಡೆ ಬೇಜಾರಾದರೆ ಒಂದು ಕಡೆ ಖುಷಿ. ಸೊ ಇನ್ನು ಶೂಟ್ ಎಲ್ಲ ಮುಗೀತು. ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತು. ಅಲ್ಲೇ ಆರ್ಡ್ರ್ ಮಾಡಿದ್ವಿ ಮ್ಯಾಗಿ. ಸೊ 147 1 ಮ್ಯಾಗಿಗೆ. ಇನ್ನು ಹೋಗ್ಬೇಕಾದ್ರೆ ಮಲಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು, ಯಾವುದೋ ಒಂಚೂರು ಹೊಟ್ಟೆಗಿರಲಿ ಅಂತ ಹೇಳ್ಬಿಟ್ಟು ಮ್ಯಾಗಿ ಆರ್ಡ್ರ್ ಮಾಡಿ ತಿಂದ್ಬಿಟ್ಟು ಆಮೇಲೆ ಮನೆ ಕಡೆ ಹೊರಡಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್